ಸ್ಫೋಟವಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ನಾನು ಅವನ ಮುಖ ನೋಡಿದ್ದು ಒಂಥರ, ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗೇ ಇತ್ತು, ರಿಸಲ್ಟ್ ಬಂದು 24 ಗಂಟೆ ಬಳಿಕ ಅವನ ಮುಖ ಹೆಂಗಾಯಿತು, ನನ್ನ ಮುಂದೆಯೇ ಶಾಸಕನನ್ನ ಹೊಗಳುತ್ತಾನೆ ಹೀಗಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಪೂಜೆ ಹೋಗಿದ್ದ ಅವತ್ತಿನ ಅವ್ನ ಹೆಸರು ತಪ್ಪು ಮಾಡಿದ್ರು, ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರೂ ಇವರು 40 ವರ್ಷದಿಂದ ನಮ್ಮ ಸ್ನೇಹಿತರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ನ ಮುಖ ನೋಡಿದ್ದು ಒಂಥರ, ಮೊದಲು ಮುಖ ಚೆನ್ನಾಗಿತ್ತು, ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ನ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು MLA ಬೈತಾನೆ ಕುತ್ಕೊಂಡು, ಒಬ್ಬ ಹೊಗಳ್ತಾನೆ ಕುತ್ಕೊಂಡು, ಅವನ ರಾಜ್ ಟ್ರೈಬಲ್ ಅವನು ಮೊದಲಿಂದ ಕೂಡ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ, ನಾನೇನ್ ಮಾಡ್ಬೇಕು, ನಾನೇನು ಮಾತಾಡಲಿಲ್ಲ, ಅಯ್ಯೋ ಇವತ್ತು ಕಾಯ್ತಾನೆ ಮುಗಿಸ್ಕೋಬೇಕು ಬರಲ್ಲ ಅಂತ ಹೇಳಿ ಹೋಗುದು. ಯಾಕೆಂದ್ರೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ಸ್ಫೋಟವಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ನಾನು ಅವನ ಮುಖ ನೋಡಿದ್ದು ಒಂಥರ, ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗೇ ಇತ್ತು, ರಿಸಲ್ಟ್ ಬಂದು 24 ಗಂಟೆ ಬಳಿಕ ಅವನ ಮುಖ ಹೆಂಗಾಯಿತು, ನನ್ನ ಮುಂದೆಯೇ ಶಾಸಕನನ್ನ ಹೊಗಳುತ್ತಾನೆ ಹೀಗಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಪೂಜೆ ಹೋಗಿದ್ದ ಅವತ್ತಿನ ಅವ್ನ ಹೆಸರು ತಪ್ಪು ಮಾಡಿದ್ರು, ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರೂ ಇವರು 40 ವರ್ಷದಿಂದ ನಮ್ಮ ಸ್ನೇಹಿತರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ನ ಮುಖ ನೋಡಿದ್ದು ಒಂಥರ, ಮೊದಲು ಮುಖ ಚೆನ್ನಾಗಿತ್ತು, ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ನ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು MLA ಬೈತಾನೆ ಕುತ್ಕೊಂಡು, ಒಬ್ಬ ಹೊಗಳ್ತಾನೆ ಕುತ್ಕೊಂಡು, ಅವನ ರಾಜ್ ಟ್ರೈಬಲ್ ಅವನು ಮೊದಲಿಂದ ಕೂಡ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ, ನಾನೇನ್ ಮಾಡ್ಬೇಕು, ನಾನೇನು ಮಾತಾಡಲಿಲ್ಲ, ಅಯ್ಯೋ ಇವತ್ತು ಕಾಯ್ತಾನೆ ಮುಗಿಸ್ಕೋಬೇಕು ಬರಲ್ಲ ಅಂತ ಹೇಳಿ ಹೋಗುದು. ಯಾಕೆಂದ್ರೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ಸ್ಫೋಟವಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ನಾನು ಅವನ ಮುಖ ನೋಡಿದ್ದು ಒಂಥರ, ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗೇ ಇತ್ತು, ರಿಸಲ್ಟ್ ಬಂದು 24 ಗಂಟೆ ಬಳಿಕ ಅವನ ಮುಖ ಹೆಂಗಾಯಿತು, ನನ್ನ ಮುಂದೆಯೇ ಶಾಸಕನನ್ನ ಹೊಗಳುತ್ತಾನೆ ಹೀಗಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಪೂಜೆ ಹೋಗಿದ್ದ ಅವತ್ತಿನ ಅವ್ನ ಹೆಸರು ತಪ್ಪು ಮಾಡಿದ್ರು, ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರೂ ಇವರು 40 ವರ್ಷದಿಂದ ನಮ್ಮ ಸ್ನೇಹಿತರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ನ ಮುಖ ನೋಡಿದ್ದು ಒಂಥರ, ಮೊದಲು ಮುಖ ಚೆನ್ನಾಗಿತ್ತು, ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ನ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು MLA ಬೈತಾನೆ ಕುತ್ಕೊಂಡು, ಒಬ್ಬ ಹೊಗಳ್ತಾನೆ ಕುತ್ಕೊಂಡು, ಅವನ ರಾಜ್ ಟ್ರೈಬಲ್ ಅವನು ಮೊದಲಿಂದ ಕೂಡ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ, ನಾನೇನ್ ಮಾಡ್ಬೇಕು, ನಾನೇನು ಮಾತಾಡಲಿಲ್ಲ, ಅಯ್ಯೋ ಇವತ್ತು ಕಾಯ್ತಾನೆ ಮುಗಿಸ್ಕೋಬೇಕು ಬರಲ್ಲ ಅಂತ ಹೇಳಿ ಹೋಗುದು. ಯಾಕೆಂದ್ರೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ಸ್ಫೋಟವಾಗಿದೆ. ಕೇಂದ್ರ ಸಚಿವ
ವಿ ಸೋಮಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ನಾನು ಅವನ ಮುಖ ನುಡಿದ್ದು ಒಂಥರ, ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗೇ ಇತ್ತು. ರಿಸಲ್ಟ್ ಬಂದು 24 ಗಂಟೆ ಬಳಿಕ ಅವನ ಮುಖ ಹೆಂಗಾಯ್ತು, ನನ್ನ ಮುಂದೆಯೇ ಶಾಸಕನನ್ನ ಹೊಗಳುತ್ತಾನೆ ಹೀಗಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಪೂಜೆ ತಗೊಂಡಿದ್ದ ಅವತ್ತಿನ ಅವ್ನ ಹೆಸರು ತಪ್ಪು ಮಾಡಿದ್ದು ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರು ರೀತಿಯಲ್ಲಿ ಇವರು 40 ವರ್ಷ ನಮ್ಮ ಸ್ನೇಹಿತರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಿದ್ದು ಒಂಥರ ಮೊದಲು ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ರ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು ಎಮ್ಮೆಲ್ಯೆ ಬೈತಾನೆ ಕೂತ್ಕೊಂಡು, ಒಬ್ಬ ಹೊಗಳ್ತಾನೆ ಕೂತ್ಕೊಂಡು. ಅವನ ಮಾತು ಕೇಳಲ್ಲ. ಅವನು ಮೊದಲಿಂದ ಕೂಡ ಅವ್ರ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ. ನಾನೇನ್ ಮಾಡ್ಬೇಕು, ನಾನೇನು ಮಾತಾಡಲಿಲ್ಲ. ಅಯ್ಯೋ ಇವತ್ತು ಕಾಯಿ ಬರ್ತಾನೆ ಮುಗಿಸ್ಕೋಬೇಕು ಬರಲ್ಲ ಅಂತ ಹೇಳಿ ಹೋಗುದು. ಯಾಕೆಂದ್ರೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಸ್ಫೋಟವಾಗಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿ ಸೋಮಣ್ಣನನ್ನ ಗೆಲ್ಲಿಸಿ ತಪ್ಪು ಮಾಡಿಬಿಟ್ಟೆ, ನನ್ನನ್ನ ಕ್ಷಮಿಸಿ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ನಾನು ಅವನ ಮುಖ ನುಡಿದ್ದು ಒಂಥರ, ಚುನಾವಣೆಗೂ ಮೊದಲು ಅವನ ಮುಖ ಚೆನ್ನಾಗೇ ಇತ್ತು. ರಿಸಲ್ಟ್ ಬಂದು 24 ಗಂಟೆ ಬಳಿಕ ಅವನ ಮುಖ ಹೆಂಗಾಯ್ತು, ನನ್ನ ಮುಂದೆಯೇ ಶಾಸಕನನ್ನ ಹೊಗಳುತ್ತಾನೆ ಹೀಗಂತ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರು ಮಾತನಾಡಿದ್ದಾರೆ. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ. ನನಗೆ ಬಾಯಿ ಪೂಜೆ ತಗೊಂಡಿದ್ದ ಅವತ್ತಿನ ಅವ್ನ ಹೆಸರು ತಪ್ಪು ಮಾಡಿದ್ದು ನಾನು ಕ್ಷಮಿಸಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಯಾವುದಾದ್ರು ರೀತಿಯಲ್ಲಿ ಇವರು 40 ವರ್ಷ ನಮ್ಮ ಸ್ನೇಹಿತರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ಮುಖ ನೋಡಿದ್ದು ಒಂಥರ ಮೊದಲು ಮುಖ ಚೆನ್ನಾಗಿತ್ತು. ರಿಸಲ್ಟ್ ಬಂದು 24 ಗಂಟೆ ಮೇಲೆ ಅವ್ರ ಮುಖ ಹೆಂಗಾಯ್ತು ಅಂತ ನೋಡಿದಾಗ ನನ್ನ ಮನಸ್ಸೇ ಹೋಯ್ತು. ಸ್ವಾಮಿ ನನ್ನೇ ಕುಂಡಿಸ್ಕೊಂಡು ಅವ್ನು ಯಾವನೊಬ್ಬರು ಗುರುಗಳು ಎಮ್ಮೆಲ್ಯೆ ಬೈತಾನೆ ಕೂತ್ಕೊಂಡು, ಒಬ್ಬ ಹೊಗಳ್ತಾನೆ ಕೂತ್ಕೊಂಡು. ಅವನ ಮಾತು ಕೇಳಲ್ಲ. ಅವನು ಮೊದಲಿಂದ ಕೂಡ ಅವ್ರ ಮೇಲೆ ಫೈಟ್ ಮಾಡ್ತಾ ಇದ್ದೀನಿ. ಉದ್ದೇಶಪೂರ್ವಕವಾಗಿ ಹೊಗಳ್ತಾನೆ. ನಾನೇನ್ ಮಾಡ್ಬೇಕು, ನಾನೇನು ಮಾತಾಡಲಿಲ್ಲ. ಅಯ್ಯೋ ಇವತ್ತು ಕಾಯಿ ಬರ್ತಾನೆ ಮುಗಿಸ್ಕೋಬೇಕು ಬರಲ್ಲ ಅಂತ ಹೇಳಿ ಹೋಗುದು. ಯಾಕೆಂದ್ರೆ ನಿಲ್ಸಕ್ಕಾಗ ಉದ್ದೇಶ ಮಾಡೋದು. ಸ್ನೇಹಿತರಿಗೆ ಸೋಮಣ್ಣ ಬಗ್ಗೆ ಮಾತಾಡ್ತಾರೆ.